ರೈನ್ ಬತ್ತಾಳ ಆಡ್ತಾ ಇರ್ತಾಳೆ ಕಣ್ಣು ಮುಚ್ಕೊಂಡು ರೈನ್ ಬರ್ತಾರೆ ಆರಲ್ಲ ಹೋಗ್ಬಿಡ್ತಾರೆ ಸ್ವರ್ಗಕ್ಕೆ. ಇಲ್ಲ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಪರ್ಶ್ಯೂ ಡೈರೀಸ್. ಸೊ ಇವತ್ತು ನಾನು ಐಸ್ ಕ್ಯೂಬ್ಸ್ ಮಾಡಿದ್ದೀನಿ, ಆಮ್ಲಾದು. ಅದನ್ನು ತೊಗೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಲೆಮನ್ ವಾಟರ್ ತೊಗೊಂಡಿಲ್ಲ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಆಮ್ಲ ಹಾಕಿದ್ದೀನಿ, ಶುಂಠಿ, ಆಮೇಲೆ ಚಕ್ಕೆ, ಜೀರಿಗೆ, ಮೆಂತೆ, ಮೆಣಸು ಮತ್ತು ಕರಿಬೇವು, ಜೊತೆಗೆ ಸ್ವಲ್ಪ ಪುದೀನ ಆ್ಯಡ್ ಮಾಡಿದ್ದೀನಿ. ಸೊ ಜ್ಯೂಸ್ ಮಾಡ್ಕೊಳ್ಳೋ ಬದಲು ಕ್ಯೂಬ್ಸ್ ಮಾಡೋಣ ಅಂತ ಮಾಡಿದೆ. ಕುಡಿಯವ. ಈಗ ಬಿಸಿ ಬಿಸಿ ಇದೆ ನೀರು, ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡಲೇಬೇಕು. ಸಪ್ಪೆ. ರಾತ್ರಿ ಸ್ವಲ್ಪ ಲೆಮನ್ ವಾಟರ್ ಹಾಕ್ಕೊಂಡು ಕುಡಿದಿದ್ದೆ, ಆಯ್ತಲ್ಲ ಅಂತ. ಬಟ್ ಇವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ. ಸೊ ಲೆಮನ್ ಆ್ಯಡ್ ಮಾಡ್ಕೊಬೇಕು. ಸೊ ಆಲ್ರೆಡಿ ಬ್ರೇಕ್ಫಾಸ್ಟಿಗೆ ನಾನು ಪಾಲಕ್ ಕಿಚಡಿ ಮಾಡೋಣ ಅಂತ ಇದು ಏನಪ್ಪ ನವಣೆ ಮತ್ತು ಹೆಸರುಬೇಳೆನ ಎರಡನ್ನೂ ಬೇಯಕ್ಕಿಟ್ಟಿದ್ದೀನಿ. ಆಲ್ಮೋಸ್ಟ್ ಆಗಿದೆ ಅದನ್ನು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಮೇಡಮ್ ಅವರಿಂದ ಮಲಗಿದ್ದಾರೆ. ನಾನು ಆಲ್ರೆಡಿ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಎಲ್ಲ ವಾಶಿಗೆ ಹಾಕಾಯಿತು. ಇವತ್ತಂತೂ ತುಂಬ ಕೆಲಸ ಇದೆ. ಇವತ್ತು ಮಂಡೇ ಅಲ್ಲ, ಮಂಡೇ ಇದ್ದಿದ್ದೇ ಕೆಲಸ. ನಾನಿವಾಗ ಬ್ರೇಕ್ಫಾಸ್ಟಿಗೆ ಪಾಲಕ್ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೆಸರುಬೇಳೆ ಮತ್ತು ನವಣೆನ ಒಂದು 4 ವಿಸಿಲ್ ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ಸೊ ಈಗ ಒಂದು ಪ್ಯಾನಿಗೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ನಂತರ ಸ್ವಲ್ಪ ಸಾಸಿವೆ, ಉಲ್ಟಾ ಹೇಳಿಬಿಟ್ಟೆ. ಆ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಕಡಲೆಬೇಳೆ ಫ್ರೈ ಆದ ತಕ್ಷಣ ನಾವು ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂಥ ಮೆಣಸಿನ್ಕಾಯಿ ಜೊತೆಗೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಆದಮೇಲೆ ಸಣ್ಣಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಆ ಕ್ವಾಂಟಿಟಿ ಮೇಲೆ ನೀವು ಈರುಳ್ಳಿ ಹಾಕ್ಕೊಬೋದು. ಈಸಿ ವೆಯ್ಟ್ ಲಾಸ್ ಫುಡ್ ಅಂತಲೇ ಹೇಳ್ಬೋದು. ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು, ಹಾಗೆ ಬೇಗ ಮಾಡ್ಕೊಳ್ಬಹುದು. ಸೊ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆನಂತರ ಪಾಲಕ್ ಸೊಪ್ಪನ್ನ ಒಂದು ಕಡೆ ಬೇಯಿಸ್ಕೊಂಡು ಅದನ್ನು ರುಬ್ಬಿಟ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿ. ಅದಕ್ಕೇನು ಮಸಾಲ ಏನು ಹಾಕೋದು ಬೇಡ, ಜಸ್ಟ್ ಪಾಲಕ್ ಸೊಪ್ಪನ್ನ ರುಬ್ಕೊಂಡ್ರೆ ಸಾಕು. ಅದು ಹಾಕಿದ ನಂತರ ನಾವು ಮಸಾಲೆಗಳು ಆ್ಯಡ್ ಮಾಡೋಣ. ಸೊ 1 ಟೀ ಸ್ಪೂನ್ ನಾನು ಅಚ್ಚ ಖಾರದ ಪುಡಿ, ಜೊತೆಗೆ 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಕೊರಿಯಂಡರ್ ಅಂದರೆ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಮಿಕ್ಸಿ ಜಾರಲ್ಲಿ ಪಾಲಕ್ ಸೊಪ್ಪಿಂದು ರುಬ್ಬಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಕುದಿಸಿದ ನಂತರ ನಾವು ಬೇಯಿಸಿಟ್ಕೊಂಡಿರೋಂತಹ ನವಣೆ ಮತ್ತು ಹೆಸರುಬೇಳೆನ ಅದಕ್ಕೆ ಆ್ಯಡ್ ಮಾಡಿದ್ರೆ ಮುಗೀತು, ನಮ್ಮ ಕೆಲಸ. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ರೆಡಿ ಇರುತ್ತೆ. ಇದನ್ನು ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವಾಗ ಕುಕಿಂಗ್ ಮಾಡೋಕ್ಕೆ ಬೋರ್ ಇರುತ್ತೆ ಆ ಟೈಮಲ್ಲಿ ಟ್ರೈ ಮಾಡಿ. ಈಸಿಯಾಗಿ ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಇದು ನನ್ನ ಬ್ರೇಕ್ಫಾಸ್ಟ್. ಕಿಚಡಿ ಮತ್ತು ಬ್ರೋಕೊಲಿ ತೊಗೊಂಡಿದ್ದೀನಿ. ಬ್ರೋಕೊಲಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ. ಸೊ ಬಿಫೋರ್ ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ 1 ಲೋಟ ಹಾಲು ತೊಗೊಂಡಿದ್ದೀನಿ. ಮೇಡಮ್ ಅವರು ಆಟ ಆಡೋಕ್ಕೆ ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಇವಾಗ ನಾನು ಅವಳಿಗೆ ಕಂಪ್ನಿ ಕೊಡಲೇಬೇಕು, ಕೊಟ್ಟಿಲ್ಲ ಅಂದರೆ ನಂಗೆ ತಲೆ ತಿಂತಾಳೆ. ತಿಂಡಿ ಎಲ್ಲ ಆಯಿತು. ನನಗೆ ವರ್ಕೌಟ್ ಕ್ಲಾಸ್ ಇತ್ತು, ತೊಗೊಳ್ಬೇಕಿತ್ತಾ. ಮೇಡಮ್ ಅವ್ರು ನೋಡಿ ಆಲ್ರೆಡಿ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅಮ್ಮ ನಾನು ಡಂಬಲ್ಸ್ ಎತ್ಕೊಂಡು ವರ್ಕೌಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ನಾನು ಕ್ಲೈಂಟಿಗೆ ವರ್ಕೌಟ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಅರ್ಧ ಟಿ ವಿ ಮೇಲೆ ಫೋಕಸ್ ಮಾಡ್ತಾಳೆ, ಅರ್ಧ ನಾನು ಮಾಡೋ ವರ್ಕೌಟ್ ಮೇಲೆ ಫೋಕಸ್ ಮಾಡ್ತಾಳೆ. ಆಮೇಲೆ ಅವಳ ಅರ್ಧ ಹಾಗಲ್ಲ ಹೀಗೆ ಅಂತ ಡಂಬಲ್ಸ್ ಎತ್ಕೊಂಡು ವರ್ಕೌಟ್ ಮಾಡ್ತಾಳೆ. ವರ್ಕೌಟ್ ಕ್ಲಾಸ್ ಮುಗೀತು, ಸ್ನಾನನೂ ಆಯಿತು, ಪೂಜೆನೂ ಆಯಿತು. ಇವಾಗ ಫ್ರೂಟ್ಸ್ ಟೈಮ್. ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಮೇಡಮು ನಾನು ಇಬ್ಬರು ಈಗ ಫ್ರೂಟ್ಸ್ ತಿನ್ನಬೇಕು. ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೊಂದು ಅಭ್ಯಾಸ ಇದೆ, ಕಾಯಿನ ತುರಿಬೇಕಾದ್ರೆ ಅರ್ಧ ನಾನೇ ಖಾಲಿ ಮಾಡಿರ್ತೀನಿ. ನನಗೆ ಸಖತ್ ಇಷ್ಟ ತುರಿದಿರೋ ಕಾಯಿ ತಿನ್ನೋದಕ್ಕೆ. ಹಾಗೆ ಕಟ್ ಮಾಡಿಕೊಂಡು ತಿಂತೀನಿ. ಬಟ್ ಈ ತುರಿದಿರೋ ಕಾಯಿ ತಿನ್ನೋಕ್ಕೆ ಸ್ವಲ್ಪ
ಇಷ್ಟ ಜಾಸ್ತಿ ಆವಾಗ ಹೊಡೆದಿರೋಂಥ ಕಾಯಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ? ನನಗೂ ಇಷ್ಟ, ಬಾಂಧುಗೆ ಇಷ್ಟ. ಬಾಂಧುಗೆ ಜಾಸ್ತಿ ಕೊಡೋಲ್ಲ, ಬಿಕಾಸ್ ಅವಳಿಗೆ ಸ್ವಲ್ಪ ಕೆಮ್ಮಾಗುತ್ತೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಉಳಿಸ್ಕೊಬಿಟ್ಟಿದ್ದೀನಿ ತಿನ್ನೋಕ್ಕೆ ಅಂತ. ಬಾಂಧು ಸದ್ಯ ನೋಡಿಲ್ಲ, ನೋಡಿದರೆ ಅಮ್ಮ ನನಗೆ ಅಂತ ಬಂದ್ಬಿಟ್ಟಿರೋಳು. ಬಾಂಧುದು ಇದು ಫೇವ್ರೆಟ್ ಊಟ. ಇದಕ್ಕೆ ಜಸ್ಟ್ ಇದು ಸಾಲ್ಟ್ ಹಾಕಿದ್ದೀನಿ, ಉಪ್ಸಾರು ನಮ್ಮ ಕಡೆ. ಅದಕ್ಕೆ ಸ್ವಲ್ಪ ಅವಳಿಗೆ ಇದು ಪಲ್ಯ ಒಗ್ಗರಣೆ ಹಾಕಿರೋದು ಹಾಕ್ಕೊಟ್ಬಿಟ್ರೆ ಏನೂ ಬೇಡ ಅವಳಿಗೆ. ಈಗ ಇದೇ ಸಾಕು ಅವಳಿಗೆ ಊಟ. ಹೇಳ್ಬಿಡ್ತಾಳೆ ಅದು ಹೆಂಗೆ ಅಂತಾಳೆ ಅಂದರೆ ಅಷ್ಟು ಚೆನ್ನಾಗಿ ಇಷ್ಟಪಡ್ತಾಳೆ. ಈಗ ಅವಳ ಫೇವ್ರೆಟ್ ಫುಡ್ ಬನ್ನಿ ಅವಳು ಅವಳು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತ. ಹಾಕಿದ್ದೀನಿ ನೋಡಿಲ್ಲಿ, ಕಾಣಿಸ್ತಾ ಇದೆ ಚಿನ್ನಿ ಹಿಂಗೆ. ಜಾಸ್ತಿ ಇದೆ, ಹಾಕೊಡ್ತೀನಿ ಬಿಡ ಮೇಲೆ ಸರಿ. ಏನ ಇಷ್ಟು ಸಾಂಬಾರು ಇದ್ರು ನೋಡು, ಸಾಂಬಾರು ಜಾಸ್ತಿ ಬೇಕು ಅಂತಾಳೆ. ಎಷ್ಟು ಫೇವ್ರೇಟ್ ಅಂದರೆ ಈ ಸಾಂಬಾರು ಮಾಡಿದ್ರೆ ಸ್ವಲ್ಪ ರಸ ಜಾಸ್ತಿನೇ ಮಾಡಬೇಕು. ಇವಾಗ ಹಾಕಿದ್ದೀನಿ ನೋಡಿ, ಮತ್ತೆ ಹೇಳ್ತಾಳೆ. ಇಷ್ಟು ಹಾಕಿದ್ರು ಮೇಡಮ್ ಅವರು ತಳಿ ಓಕೆನಾ 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 ಸೌಂಡ್ ಕಮ್ಮಿ ಕೊಡು. ಅವಳದು ಊಟ ಆದಮೇಲೆ ಅವಳು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ ಅಂತ ಹೇಳಿ ನನ್ನ ಜೊತೆ ಶಟಲ್ ಆಡೋಕ್ಕೆ ಬಂದಿದ್ದಾಳೆ. ನೋಡಿ ಹಿಂಗೆ ನೆಟ್ ಕಂಬ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನಮ್ಮದು ಹೆಂಗೂ 1 hour ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಅವಳು ಕರ್ಕೊಬಂದೆ. ಹಿಂಸೆ ಮಾಡಲಿಲ್ಲ ಹೋಗು ಅಂತ. ನಾನು ಹೋಗು ಅಂದೆ, ಬಟ್ ಅವಳು ಇಲ್ಲ ಅಂದ್ಲು. ಸೊ ನನಗೇನೋ ಶೆಕೆ ಆಗುತ್ತೆ, ಬಾ ಅಲ್ಲಿ ಕೂತ್ಕೊ ಅಂತ ಕರ್ಕೊಂಡು ಬಂದೆ ನಾನು. ಶಟಲ್ ಮುಗಿಸಿ ನಾರ್ಮಲಾಗಿ ಅವಳು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಎಳ್ಳೀರು ಕುಡಿಲೇಬೇಕು. ಇವತ್ತು ಶಟಲ್ ಮುಗಿಸ್ಕೊಂಡು ಹೋಗಿ ಇಬ್ಬರೂ ಜೊತೆಗೆ ಪೂಜಾ ಮ್ಯಾಮು ಬಂದಿದ್ದರು. 3 ಜನನೂ ಎಳ್ಳೀರು ಕುಡ್ಕೊಂಡು ಬಂದ್ವಿ. ಮೇಡಮ್ ಅವರು ಗಂಜಿ ಅಂತ ಹೇಳಿದ್ದಾರೆ. ಅಂಕಲ್ ಕಟ್ ಮಾಡಿಕೊಡೋ ತನಕ ಇವಳು ಪೈಪ್ಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಇರ್ತಾಳೆ, ಕಲರ್ ಯಾವ ಕಲರ್ ಬೇಕು ಅಂತ. ನನಗೆ ಈ ಸಲ ಪೈಪ್ ಬೇಡ ಅಂತ ಸೈಡಿಗೆ ಬಿಸಾಕಿ ಮೇಡಮ್ ಅವರು ಹಾಗೆ ಒಂದೇ ಸಿಪ್ ಅಂತ ಕುಡಿತಾ ಇದ್ದಾಳೆ. ನಾನು ಅಂದೆ ಬಟ್ಟೆ ಎಲ್ಲ ಚೆಲ್ಕೊಳ್ತೀಯಾ ಅಂತಂದರೆ ಇಲ್ಲ ನನ್ನ ಬಟ್ಟೆ ಆಗಿಲ್ಲ ನೋಡಿ ಅಂತ ಹೇಳ್ತಾಳೆ ಲಾಸ್ಟಿಗೆ. ಆಮೇಲೆ ಹೋಗಿ ಆ ಪಂಬಳು ತಿನ್ನೋದಕ್ಕೆ ಕೊಟ್ಟು ಅವರಿಗೆ ಬರ್ತಾಳೆ, ನನಗೆ ಕಟ್ ಮಾಡಿಕೊಡಿ ಅಂತ. ಇದು ಮೇಡಮ್ ಅವ್ರದ್ದು ಡೈಲಿ ರೊಟೀನು, ಚೇಂಜ್ ಆಗೋದೇ ಇಲ್ಲ. ಇವನ್ ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಮುಗಿದ ತಕ್ಷಣ ಕರ್ಕೊಂಬರೋಕೆ ಹೋಗ್ತೀವಲ್ಲ, ಆವಾಗಲೇ ಹೇಳ್ಬಿಡ್ತಾಳೆ ಅಮ್ಮ ಒಂದು ಎಳ್ಳೀರು. ಫಸ್ಟ್ ಮೋಮೋಸ್ ಕೇಳ್ತಾ ಇದ್ಲಿ, ಇವಾಗ ಎಳ್ಳೀರು ಕೇಳ್ತದಲೆ. ಸೊ ಎಳ್ಳೀರೇ ಬೆಟರ್ ಅಲ್ಲ ಹೆಲ್ತಿಯಾಗಿ ಅಂತ ಒಂದು ಎಳ್ಳೀರು ಕೊಡ್ಸೋದು. ಜೊತೆಗೆ ಅದೇನೋ ನಾರು ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂದಾಗೆ ನಾನು ಒಂದು ಎಳ್ಳೀರು ಕೊಟ್ಕೊಂಡು ಬರ್ತೀನಿ. ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ವಾಕ್ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೇಬೇಕಲ್ಲ. ಹಾಗಾಗಿ ನಾವು ಪೀನಟ್ನ ಫ್ರೈ ಮಾಡಿ ಹುರ್ಕೊಂಡು ತಿಂತಾಯಿದ್ದೀನಿ. ಮೇಡಮ್ ಅವರು ಒಂದು ಎತ್ತಾಕೋಬಿಟ್ಲು, ಬಾಯಿಗೆ ಬಿಸಿ ಬಿಸಿ ಆಗಿತ್ತು. ಆಮೇಲೆ ಇಬ್ಬರು ತಿಂದು ಓಡ್ತೀವಿ. ಇವಾಗ ನಾನು ತೆಪಾಚೆ ಮಾಡಿಟ್ಟಿದ್ನಲ್ಲ ಪೈನಾಪಲ್ದು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಫುಲ್ ನೊರೆ ಬರ್ತಾಯಿದೆ ಅಂದರೆ ಮೇಡಮ್ ಅವ್ರು ಕ್ಲಾಪ್ಸ್ ಆಗ್ತಾ ಇದ್ದಾಳೆ, ಅಮ್ಮ ಸೂಪರ್ 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 ಅಂತ. ಸೊ ನಮಗೆ ತೆಪಾಚಿ ರೆಡಿ ಇದೆ, ಇವಾಗ ಕುಡಿಬೇಕು. ಮೇಡಮ್ ಅವರು ನೊರೆನೇ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಅಮ್ಮ ಅಂತ. ನಾನಂದೆ ನೀನು ಖಂಡಿತ ಕುಡಿಯೋಲ್ಲ ಮಗಳೇ ಅಂತ. ಆದ್ರೆ ಇಲ್ಲ ನಾನು ಕುಡಿತೀನಿ ಅಂತ ಹೇಳಿದ್ಲು. ಅದಕ್ಕೆ ಐಸ್ ಕ್ಯೂಬ್ನ ರೆಡಿ ಮಾಡಿ 2 ಲೋಟಕ್ಕೆ ಹಾಕಿ ಕೊಡ್ತಾಯಿದ್ದೀನಿ. ನನಗೆ ಗೊತ್ತು ನನ್ನ ಮಗಳು ಕುಡಿಯಲ್ಲ ಅಂತ. ಯಾಕೆ ಅಂತಂದರೆ ಅದು ಹೆಂಗಿದ್ರೂ ವೈನ್ ಥರ ಸ್ಮೆಲ್ ಬರ್ತಾ ಇತ್ತು. ನಾನು ಅಂದ್ಕೊಂಡಿದ್ದು ಖಂಡಿತ ವೈನ್ ಥರನೇ ಇರುತ್ತೆ ಟೇಸ್ಟು ಅಂತ. ಅಂದ್ಕೊಳ್ಳೋದೇನು, ಕುಡಿದ್ಮೇಲೆ ಗೊತ್ತಾಗುತ್ತೆ. ಚಿಯರ್ಸ್ ಮಾಡಿ ನನ್ನ ಮಗಳ ಜೊತೆ ನಾನು ಕುಡಿದೆ, ನನಗೆ ಗೊತ್ತಾಯ್ತದು ಸೇಮ್ ಅದು ವೈನ್ ಥರನೇ ಇದೆ. ಸ್ವಲ್ಪ ಹುಳಿ ಇತ್ತು. ನನಗೆ ಎಕ್ಸ್ಪ್ರೆಷನೆಲ್ಲ ನಿಮ್ಗೆ ಗೊತ್ತಾಗೋಗ್ಬಿಡ್ತಾರೆ ಹೆಂಗಿರುತ್ತೆ ಅಂತ. ಬಟ್ ಚೆನ್ನಾಗಿದೆ, ಗಟ್ ಹೆಲ್ತಿಗೆ ಒಳ್ಳೆಯದು. ನೀವು ಟ್ರೈ ಮಾಡಿ. ಮೇಡಮ್ ಅವರು ಒಂದು ಸಿಪ್ ಎತ್ಬಿಟ್ಟು ನಂಗೆ ಬೇಡ ಅಂತ ಹೇಳಿ ಹೋಗ್ತಾಳೆ. ಅದೊಂದು ಲೋಟ ತೊಗೊಂಡು ಇಬ್ಬರು ವಾಕ್ ಹೊಟ್ವಾ. ಅವಳು ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ, ನಾನು ವಾಕ್ ಮಾಡಲೇಬೇಕು. ಹೆಂಗೆ ಅಂದರೆ ಮೇಡಮಿಗೆ ಡೈಲಿ ಇವಾಗ ಅದೊಂದು ಅಭ್ಯಾಸ ಮಾಡಿಬಿಟ್ಟು ಅಲ್ಲಿಗೆ ಸೈಕಲ್ ಕರ್ಕೊಂಡು ಹೋಗಿ ಟೈಮ್ ಆಗಂಗಿಲ್ಲ. ಸಂಜೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ, ಬೇಕು ಅಂದರೆ ನಾನು ಸೈಕಲ್ ಹೊಡಿಯೋಕೆ ಹೋಗೋಣ ಅಂತ ಈಗ ಅಲ್ಲಿಗೆ ಹೇಳ್ಕೊಂಡು ಹೋಗ್ತಾಳೆ. ಬರ್ತಾರೆ ಇವಾಗ ನೀವು ಬಾಟಲ್ ಬುಟ್ಟಿ ಇಟ್ಕೊಂಬ. ಇಲ್ಲ ಸಾಕು
ಏನು ಡವ್ ಮಾಡ್ತಾಳೆ ಗೊತ್ತಾ, ಸೈಕಲ್ ಅವಳು ತೊಳ್ಕೊಂಬರುತ್ತೆ, ನಾನು ತೊಳ್ಕೊಂಬರ್ತಿದ್ದೆ, ಆ ಕಡೆಯಿಂದ ನಾನು ತೊಳ್ಕೊಂಬಂದೆ. ಇವಾಗ ನಾನು ತೊಳ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ನಾನು ತೊಳ್ಕೊಂಬರ್ತೀನಿ ಅಂತೆ, ಬಾಟಲ್ ಮಾತ್ರ ಇಟ್ಕೊಳಂಗಿಲ್ಲ ಅಂತ ಕೇಳಿ ನನ್ನ ಮಗಳು. ಅಪ್ಪ ಆಯಿತು 6 ರೌಂಡ್ ಹೊಡೆದ್ಲು, ಇನ್ನೂ 4 ಹೊಡಿತೀನಿ ಅದು ನನ್ನ ಕೈಲಿ ಆಗೋಲ್ಲ, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಟೈಮ್ ಆಯಿತು 6:30. ಸೊ ಸಾಕಾಯಿತು ಇವತ್ತು ವಾಕು. ಇವಾಗ ಹೋಗಿ ಬೆಳಗ್ಗೆದೆ ತಿಂಡಿ ಇದೆ ಅದನ್ನೇ ಬಿಸಿ ಮಾಡಿಕೊಂಡು ಇಬ್ಬರು ತಿನ್ನೋದಷ್ಟೇ. ಈ ಆಂಟಿ ಏನಕ್ಕಾದ್ರೂ ಆ ಲೆವೆಲ್ ಕಣ್ಣು ಬಿಟ್ಕೊಂಡು ಸೆಲ್ಫಿ ತಗೊಂಡ್ರೆ ಗೊತ್ತಿಲ್ಲ. ಎಲ್ಲ ಹೊಸ ಮನೆಗಳಲ್ಲೆಲ್ಲ ಅದೇ ಆಂಟಿ ಫೋಟೋ. ಪಾಪ ನನ್ನ ಮಗಳು ಹೇಳ್ತಾಳೆ, ಅಮ್ಮ ಇದೊಬ್ಬ ಮನೆ ಹತ್ರ ಇತ್ತಲ್ಲ ಅದೇ ಥರ ಅಂತ. ಏನು ಮೇಡಮ್ ತೊಳಕಾಗ್ತಾ ಇಲ್ವಾ? ಗುಡ್ ಗರ್ಲ್, ದೊಡ್ಡೊಳಗೋದು ನನ್ನ ಮಗಳು. ಬಾಂಧಮ್ಮ ನಿನ್ನ ಫುಲ್ ಹೆಸ್ರೇನೋ? ಬಾಂಧವ್ಯ ಏನ್? ಹಿಂಗೆ 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 ಜನ ಸೈಕಲ್ ತಳ್ಳಿ ಅಂದರೆ ಚರಂಡಿಗೆ ಹಾಕೋದು ಹಿಂಗೆ. ಸ್ಟ್ರೈಟ್ ಮಾ ಇಲ್ಲಿ ಮಾ ಹಿಂಗೆ ಮಾ. ಮರ್ತೋದ? ಬಂದು ದಾರಿ ಯಾವತ್ತು ಮರಿಬಾರ್ದು ಕಂದ. ನಾವು ಬಂದಿರೋ ದಾರಿನ ಮರ್ತ್ಬಿಟ್ಟು ಹೋಗ್ಬಾರ್ದು. ಬಾ ಹಿಂಗೆ ಮರಿತಾಳು ನೋಡಿ. ಬಂದಿರೋದು ಈ ಕಡೆ, ನೆನ್ನೆ ಆ ಕಡೆ ಬಂದಿದ್ವಿ, ಇವತ್ತು ಈ ಕಡೆ ಬಂದಿದ್ವಿ. ಅದಕ್ಕೆ ಹಿಂಗ ಅಂತ ಅಲ್ಲಿ ಹೋಗ್ತಾ ಇದ್ದಾಳೆ. ಸೊ ಇವಾಗ ಹೋಗಿ ಮನೇಲಿ ತಿಂಡಿ ತಾಚಿ ಮಾಡೋದಷ್ಟೇ ಬಾಕಿ. ನನಗೂ ಬಂದವನು ಅವಳು ಬೆಳಗ್ಗೆಯಿಂದ ಮಲಗಿಲ್ಲ, ಇವಾಗ ಮಲ್ಕೊಳ್ತಾಳೆ. ಈ ಕಡೆ ತೋಟಗಳಿದ್ದಾವೆ, ಜಮೀನುಗಳಿದ್ದಾವೆ, ಜೊತೆಗೆ ಮನೆಗಳು ಇದ್ದಾವೆ. ನೀನು ಸೈಕಲ್ನ ಒಟ್ಟಿನಲ್ಲಿ ಮನೆಗೆ ತನಕ ಹೋಗೋ ತನಕ ಹೆಂಗೆ ತಗೊಂಡೋಗ್ತೀಯೋ ಗೊತ್ತಿಲ್ಲ ನನಗೆ. ರಿಪೇರಿ ಮಾಡೇ ಹೋಗ್ತೀಯಾ ಸುಬ್ಬಕ್ಕ? ಹಾಂ ನಡಿ. ನೀರು ಕುಡಿಲ್ಲ ನಾನು? ನಿನ್ನ ಬಾಟಲಲ್ಲಿ ನೀರು ಕುಡಿಲ್ಲ? ಓಪನ್ ಮಾಡಿ ಕೊಡ್ತೀಯಾ? ಥ್ಯಾಂಕ್ ಯು. ಜ್ಯೂಸ್ ನಾನು ಮನೆಗೆ ಕೊಟ್ಟಿದ್ನಲ್ಲ, ಹೆಂಗಿತ್ತು? ಚೆನ್ನಾಗಿರಲಿಲ್ಲ. ನಂಗೆ ಗೊತ್ತು. ಅಲ್ಲೆಲ್ಲ ಇಟ್ಕೊಳ್ಳೋದು, ನಾನು ಕೈಯಲ್ಲಿ ಇಟ್ಕೊತೀನಿ. ಬಾ ಸುಬ್ಬಕ್ಕ. ಏನಮ್ಮ ಊಟ? ಪೊಂಗಲ್ ಬೇಡ ನಾನು ಮಾಡಲ್ಲ. ನಾನು ಹೇಳ್ಕೊಡ್ತೀನಿ ಬನ್ನಿ. ನೀನು ಹೇಳ್ಕೊಡ್ತೀಯಾ? ಏನು ಹೇಳ್ಕೊಡ್ತೀಯಾ? ಬನ್ನಿ ಹೇಳ್ತೀನಿ. ನೀನು ಹೇಳ್ಕೊಟ್ರೆ ಮಾಡೋಕ್ಕಾಗಲ್ಲ. ನಾನು ಒಂದೊಂದು ಹೇಳ್ತಾ ಇರ್ತೀನಿ ಬನ್ನಿ. ನೀನು ಅಡುಗೆ ಮಾಡೋದು ಹೇಳ್ಕೊಡ್ತೀಯ ನನಗೆ? ಹೌದಾ? ಏನು ಬೇಕು ಹೇಳು? ಬನ್ನಿ ಹೇಳ್ತೀನಿ. ನಿಂಗೆ ಏನು ಬೇಕು ಹೇಳು, ಮಾಡ್ಕೊಡೋಣ. ಒಂದು ಟೊಮೆಟೊ, ಒಂದು ಕ್ಯಾರೆಟ್, ಈರುಳ್ಳಿ, ಆಮೇಲೆ ಬೇಯಿಸ್ಬೇಕು. ಆಮೇಲೆ ಒಂಚೂರು ಪನ್ನೀರು ಹಿಂಗೆ ಮಾಡಿ ಹಾಕ್ಬೇಕು. ಆಮೇಲೆ ಅದನ್ನ ಬೇಯಿಸಕ್ಕೆ ಇಡಬೇಕು. ಅದು ಆಗ್ಬಿಡುತ್ತೆ. ಅದಕ್ಕೇನು ಹಾಕೋದು ಬೇಡವಾ? ಅದಕ್ಕೆ ಒಂಚೂರು ಉಪ್ಪಕ್ಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು, ಮತ್ತೆ ಬೇಯಿಸಕ್ಕೆ ಇಡಬೇಕು. ಆಯ್ತು ಅಷ್ಟೇನಾ? ನಿಂದು ರೆಸಿಪಿ ನೋಡ್ಬಿಟ್ಟು ತಿಂದ್ಬಿಟ್ರೆ ಜನ ಅಷ್ಟೇ. ಸೂಪರ್. ಓ ಬೊಂಬಾಟ್. ರೈನ್ ಬತ್ತಾಳ ಆಡ್ತಾಡ್ ಕಣ್ಣು ಮುಚ್ಕೊಂಡು ರೈನ್ ಬತ್ತಾರ ಆಡಲ್ಲ, ಹೋಗ್ಬಿಡ್ತಾರೆ ಸ್ವರ್ಗಕ್ಕೆ. ಇಲ್ಲ ಚೆನ್ನಾದ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಗೊತ್ತಾ? ಇಲ್ಲ ಅವಳಿಗೆ ಲಿಟ್ರಲಿ ಇವಾಗ ಪೊಂಗಲ್ ಬೇಡ, ಬೇರೆ ಬೇಕು. ಬೇರೆ ಮಾಡೋ ಅಷ್ಟು ಶಕ್ತಿ ನನ್ನ ಕೈಲಿಲ್ಲ. ತಿಂದರೆ ಪೊಂಗಲ್ಲು, ಇಲ್ವಾ ಹಾಗೇನಿದ್ದೆ. ಎರಡೇ ಚಾಯ್ಸ್. ನಿಂದು ಏನು ಮಾಡ್ತೀಯ? ಅದನ್ನು ಮುಟ್ಬಾರ್ದು. ಒಂಚೂರು ಮೇಲ್ಮಳತ್ತೆ ಇಟ್ಟಿರ್ತೀನಿ. ಏನು ಚಾಯ್ಸು? ನಾನು ಹೇಳಿನಲ್ಲ ಅದ.